Now, fourth one. Read the given conversation and choose the correct language function for underlined sentences. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ವಾಕ್ಯದಲ್ಲಿ ಓಕೆ ಸೊ ನೀವು ಲ್ಯಾಂಗ್ವೇಜ್ ಫಂಕ್ಷನ್ ಲ್ಯಾಂಗ್ವೇಜ್ ಫಾರ್ಮ್ ಅನ್ನ ಹೇಳಬೇಕು, ಚೂಸ್ ಮಾಡಬೇಕು. Options they have given here. Language form means whether it is ordering, requesting, suggesting, or anything else. Okay, you have to choose. Now I will read questions one by one. Sujay is asking, it is conversation between Sujay and Vijay. Sujay is asking, I am suffering from stomachache since last week. ನಾನು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದೇನೆ. ಸಫರ್ ಅಂತಂದ್ರೆ ಬಳಲು. ಸೊ ಸ್ಟಮಕ್ ಏಕ್ ಅಂದ್ರೆ ಹೊಟ್ಟೆ ನೋವು. ಸ್ಟಮಕ್ ಅಂದ್ರೆ ಹೊಟ್ಟೆ ಗೊತ್ತಲ್ವಾ, ಏಕ್ ಅಂದ್ರೆ ನೋವು. ಸಿನ್ಸ್ ಲಾಸ್ಟ್ ವೀಕ್. ವಿಜಯ್ ಸೇಸ್ ಡೋಂಟ್ ವರಿ, ಐ ಟರ್ನ್ ಔಟ್ ಆಲ್ ರೈಟ್. ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ವೈ ಡೋಂಟ್ ಯು ಕನ್ಸಲ್ಟ್ ಅನ್ ಎಕ್ಸ್ಪರ್ಟ್ ಡಾಕ್ಟರ್. ಯಾಕೆ ನೀನು ಒಬ್ಬ ತಜ್ಞ ವೈದ್ಯರನ್ನ ಕನ್ಸಲ್ಟ್ ಮಾಡಬಾರ್ದು, ತೋರಿಸಬಾರ್ದು, ಓಕೆ, ಸಲಹೆಯನ್ನ ಕೇಳಬಾರ್ದು, ತಜ್ಞ ವೈದ್ಯರು. So what is about this underlined sentences? Why don't you consult an expert doctor? ಅಂತ ಏನ್ ಹೇಳ್ತಾ ಇದ್ದಾನೆ ವಿಜಯ್ ಇಲ್ಲಿ, ಆತನಿಗೆ ಹೇಳ್ತಾ ಇದ್ದಾನೆ ಅಲ್ವಾ. ಸೊ ಈ ಸೆಂಟೆನ್ಸ್ ಏನು ಪರ್ಟಿಕ್ಯುಲರ್ ಅಂಡರ್ಲೈನ್ ಮಾಡಿದ್ದಾರೆ, ವಾಟ್ ಈಸ್ ಇಟ್? ಈಸ್ ಇಟ್ ಗಿವಿಂಗ್ ಸಜೆಷನ್, ಈಸ್ ಇಟ್ ಆಫರಿಂಗ್ ಹೆಲ್ಪ್, ಆರ್ ಸೀಕಿಂಗ್ ಪರ್ಮಿಷನ್, ಆರ್ ಎಕ್ಸ್ಪ್ರೆಸಿಂಗ್ ಸಿಂಪತಿ? ಸೊ ಇದರಲ್ಲಿ ಇದು ಆಫರಿಂಗ್ ಹೆಲ್ಪ್ ಅಲ್ಲ. ವೈ ಡೋಂಟ್ ಯು ಕನ್ಸಲ್ಟ್ ಆನ್ ಎಕ್ಸ್ಪರ್ಟ್ ಡಾಕ್ಟರ್ ಅನ್ನೋದು ಹೆಲ್ಪ್ ಆಫರ್ ಮಾಡ್ತಾ ಇರೋದಲ್ಲ. ಇಟ್ಸ್ ನಾಟ್ ಸೀಕಿಂಗ್ ಎನಿ ಪರ್ಮಿಷನ್, ಇಟ್ ಈಸ್ ನಾಟ್ ಎಕ್ಸ್ಪ್ರೆಸಿಂಗ್ ಎನಿ ಸಿಂಪತಿ, ಬಟ್ ಇಟ್ ಈಸ್ ಗಿವಿಂಗ್ ಸಜೆಷನ್. ಸಲಹೆ ಕೊಡ್ತಾ ಇದ್ದಾನೆ ಅಲ್ವಾ, ನೀನ್ ಯಾಕೆ ಒಬ್ಬ ತಜ್ಞ ವೈದ್ಯರನ್ನ ಭೇಟಿ ಆಗ್ಬಾರ್ದು ಅಂತ ಸಲಹೆಯನ್ನ ಕೊಡ್ತಾ ಇದ್ದಾನೆ. ಯಾರು? ವಿಜಯ್ ಸುಜಯ್ಗೆ. ಓಕೆ, so option A, giving suggestion, is the correct option or correct answer. Next question. See here, this is a conversation between Tilak and Vivek. Tilak is asking, I'm doing my post-graduation in English. ನಾನು ಇಂಗ್ಲಿಷ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ದೀನಿ. ಪೋಸ್ಟ್ ಗ್ರಾಜುಯೇಷನ್ ಅಂತಂದ್ರೆ ಸ್ನಾತಕೋತ್ತರ ಪದವಿ. ಓಕೆ, ಕನ್ನಡದಲ್ಲಿ ಸಾರಿ ಸ್ನಾತಕೋತ್ತರ ಪದವಿ ಅಂತ ಹೇಳ್ತೇವೆ ಆಯ್ತಾ. MA, MSc, MBA ಇವೆಲ್ಲ ಏನು ಸ್ನಾತಕೋತ್ತರ ಪದವಿಗಳು. ವಿವೇಕ್, ಇಸ್ ಇಟ್, could you please teach me some grammatical structures in English language? ಹಾಗಾದ್ರೆ ನೀನು ನನಗೆ ಇಂಗ್ಲಿಷ್ ವ್ಯಾಕರಣವನ್ನ ಹೇಳ್ಕೊಡ್ತೀಯಾ ಅಂತ ಕೇಳ್ತಾ ಇದ್ದೀನಿ. could you please teach me some grammatical structures in English language? ಸೊ ಇದು ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ಅಲ್ವಾ ಮಕ್ಳೇ. ಸೊ ಇದರಲ್ಲಿ ವಾಟ್ ಈಸ್ ದ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಯೂಸ್ಡ್ ಹಿಯರ್? So is it a request, is it advice, offering help, or accepting? It's not advice, right? So he is asking, could you please teach me grammar? ನನಗೆ ಗ್ರಾಮರ್ ಅನ್ನ ಹೇಳ್ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಇದು ಯಾವುದೇ ತರದ ಉಪದೇಶ ಕೊಡ್ತಾ ಇರೋದಲ್ಲ ಅಲ್ವಾ. ಅಡ್ವೈಸ್ ಅಂದ್ರೇನು? ಉಪದೇಶ. ಇದು ಯಾವುದೇ ರೀತಿಯ ಸಹಾಯವನ್ನ ಕೊಡ್ತಾ ಇರೋದು. ಆಫರಿಂಗ್ ಅಂತಂದ್ರೆ ಗಿವಿಂಗ್ ಹೆಲ್ಪ್. ಓಕೆ, ಸೊ ಇಟ್ಸ್ ನಾಟ್ ಆಫರಿಂಗ್ ಎನಿ ಹೆಲ್ಪ್. ಇಟ್ಸ್ ನಾಟ್ ಎಕ್ಸೆಪ್ಟಿಂಗ್ ಅಂದ್ರೆ ಎಕ್ಸೆಪ್ಟ್ ಅಂತಂದ್ರೆ ಒಪ್ಪಿಗೆ. ಇದು ಏನು ಒಪ್ಪಿಗೆ ಅಲ್ಲ ಅಲ್ವಾ. ಸೊ ಇಟ್ ಈಸ್ ಅ ರಿಕ್ವೆಸ್ಟ್. ಇದು ಒಂದು ವಿನಂತಿ ಮಾಡ್ಕೊಳ್ತಾ ಇರೋದು, ರಿಕ್ವೆಸ್ಟ್. ಓಕೆ, ಸೊ ಏನಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ? ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. could you please teach some grammatical structures in English language? ನೀನು ನನಗೆ ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ವ್ಯಾಕರಣವನ್ನ ಹೇಳ್ಕೊಡ್ತೀಯಾ
ಅಂತ ಮನವಿ, ವಿನಂತಿ ಆರ್ ಮನವಿ ಮಾಡ್ತಾ ಇದ್ದಾನೆ. ಸೊ ಇದನ್ನ ಏನಂತ ಕರಿತೀವಿ? ರಿಕ್ವೆಸ್ಟ್ ಫಾರ್ಮ್ ಆಫ್ ದ ಲ್ಯಾಂಗ್ವೇಜ್. ಓಕೆ, he is requesting. Option A, request, is the correct answer. Third one, Veeranna. Suresh, I am thankful to you for having helped me with English grammar. Suresh, I am thankful to you for having helped me with English grammar. I scored good marks in the examination. ಸೊ ನನಗೆ ತುಂಬಾ ಧನ್ಯವಾದಗಳು, ನೀನು ನನಗೆ ಇಂಗ್ಲಿಷ್ ಗ್ರಾಮರ್ ಅನ್ನ ಹೇಳಿಕೊಟ್ಟಿದ್ದಕ್ಕೆ ಅಥವಾ ಸಹಾಯ ಮಾಡಿದ್ದಕ್ಕೆ. ಸೊ ಅದರಿಂದಾಗಿ ನಾನು ಇಂಗ್ಲಿಷ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ಳೋದಿಕ್ಕೆ ಸಹಾಯ ಆಯ್ತು ಅಂತ ವೀರಣ್ಣ ಸುರೇಶ್ಗೆ ಹೇಳ್ತಾ ಇದ್ದಾನೆ. ಸುರೇಶ್ ಟೆಲ್ಸ್ ನಾವು ದಟ್ಸ್ ಆಲ್ ರೈಟ್, ಇಟ್ ವಾಸ್ ಅ ರಿವಿಷನ್ ಫಾರ್ ಮಿ. ಸೊ ನನಗೂ ಕೂಡ ಅದು ಒಂದು ರಿವಿಷನ್ ಆದಾಗೆ ಆಯ್ತು ಅಂತ ಸುರೇಶ್ ಹೇಳ್ತಾನೆ. ಇವಾಗ ನೋಡಿ, ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಮೀ ವಿತ್ ಇಂಗ್ಲಿಷ್ ಗ್ರಾಮರ್ ಅನ್ನೋದು ಯಾವ ತರದ ಒಂದು ಲ್ಯಾಂಗ್ವೇಜ್ ಫಾರ್ಮ್? ಇಸ್ ಇಟ್ ಸೀಕಿಂಗ್ ಎನಿ ಹೆಲ್ಪ್? ಏನಾದ್ರೂ ಹೆಲ್ಪ್ ಕೇಳ್ತಾ ಇದ್ದಾರಾ ಇಲ್ಲಿ? ಇಲ್ಲ ಅಲ್ವಾ. ಇಸ್ ಇಟ್ ಆಫರಿಂಗ್ ಹೆಲ್ಪ್? ಆತ ಹೆಲ್ಪ್ ಕೇಳ್ತಾ ಇದ್ದಾನ? ಇಲ್ಲ. ಕೊಡ್ತಾ ಇದ್ದಾನ? ಹೆಲ್ಪ್ ಮಾಡ್ತಾ ಇದ್ದಾನ? ಇಲ್ಲ. ಓಕೆ, ಆಫರಿಂಗ್ ಹೆಲ್ಪ್ ಅಂದ್ರೆ ಹೆಲ್ಪ್ ಮಾಡೋದು. ಇಸ್ ಇಟ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್? ಎಸ್. ಅಕ್ಸೆಪ್ಟಿಂಗ್ ಗ್ರಾಟಿಟ್ಯೂಡ್? ನೋ ಅಲ್ವಾ. ಸೊ ಆತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಮೀ ವಿತ್ ಇಂಗ್ಲಿಷ್ ಗ್ರಾಮರ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಧನ್ಯವಾದಗಳನ್ನ ತಿಳಿಸುವುದು, ಅದನ್ನ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ expressing gratitude. Option B is the right answer.